ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನಿರ್ತಕ್ಕಂಥದ್ದು ಕೋಡಿಪಾಳ್ಯ ವಿನಾಯಕ ಲೇಔಟ್ ಮೇನ್ ರೋಡು. ಇಲ್ಲಿ ಒಂದು BBMP ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಲೊಕೇಟ್ ಆಗಿರುವಂಥ ಜಾಗ ಬಂದು ಎಕ್ಸಾಕ್ಟಾಗಿ ಕೋಡಿಪಾಳ್ಯ ಕೆಂಗೇರಿ ಹಾಗೂ ವಿನಾಯಕ ಲೇಔಟ್ ಮೇನ್ ರೋಡು. ಇದು ಎಕ್ಸಾಕ್ಟಾಗಿ ಈ ಸ್ಕೂಲ್ ಏನು ನೋಡ್ತಾ ಇದ್ರೆ ಆ ಸ್ಕೂಲ್ ಪಕ್ಕದಲ್ಲೇ ಇರುವಂಥದ್ದು. ರಸ್ತೆ ನೋಡ್ತಾ ಇರ್ಬೋದು, 40 ಫೀಟ್ ವೈಡಾಗಿದೆ ರಸ್ತೆ. ಹಾಗೆ ಬಂದರೆ ನಿಮಗೆ ಇದು ಕಾರ್ನರ್ ಮನೆ ಇರುತ್ತೆ. ಕಾರ್ನರ್ ಮನೆ ಪಕ್ಕದಲ್ಲಿರುವಂಥದ್ದೇ 30-40 BBMP ಏಕಾತ ಮನೆ ಅದಾಗಿರುತ್ತೆ. ಸೊ ಮನೆನ ತೋರ್ಸೋಕೆ ಹೋಗ್ತೀನಿ. ಹಾಗೆ ಮನೆ ಮುಂದೆಗಡೆ ನೋಡ್ತಾ ಇರ್ಬೋದು, 30 ಫೀಟು ಟಾರ್ ರಸ್ತೆ ಇದಾಗಿರುತ್ತೆ ಸ್ನೇಹಿತರೆ. ಇದು 30/40ಗೆ ಇರ್ತಕ್ಕಂಥ BBMP ಏಕಾತ ಮನೆ ಇದಾಗಿರುತ್ತೆ. ಬಿಲ್ಡಿಂಗ್ನ ಫ್ರಂಟಲ್ಲಿ ನೋಡ್ತಾ ಇರ್ಬೋದು, MS ಇಂದ ಕಂಪ್ಲೀಟಾಗಿ ಗೇಟ್ ಕವರ್ ಆಗಿದೆ. ಅದ್ರ ಪಕ್ಕದಲ್ಲಿ ನಿಮಗೆ ನಿಮ್ಮ ಕನಸಿನ ಮನೆಯ ಹೆಸರನ್ನ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಸ್ಟೋನಲ್ಲಿ ಆ ರೀತಿ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಬಾಟಮ್ ಟು ಟಾಪ್ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಸೊ 2 BHK ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರಲ್ಲಿರುವಂಥದ್ದು 2 BHK ಮನೆ ಆಗಿರುತ್ತೆ. 1 BHK ಮನೆ ಬಂದು ಗ್ರೌಂಡ್ ಫ್ಲೋರು ಹಾಗೂ ಟೆರೆಸಲ್ಲಿ 1 BHK ಮನೆ ಆಗಿರುತ್ತೆ. ಹಾಗೆ ಈ ಬಿಲ್ಡಿಂಗ್ನ ಸುತ್ತ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರ್ತಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗೆ CCTV ಕ್ಯಾಮ್ರಾ ಅಂತ ಬಂದರೆ ನಿಮಗೆ ವೈರಿಂಗ್ ಆಗಿದೆ. ಎರಡೂ ಕಡೆ ನಿಮಗೆ CCTV ಕ್ಯಾಮ್ರಾಗೆ ವೈರಿಂಗ್ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಒಳಗಡೆ ಹೋಗಿ ಏನೇನು ಅಮ್ಯುನಿಟೀಸ್ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿರ್ತಾರೆ, ಆ್ಯಂಟಿಸ್ಕಿಟ್ಟು. ಹಾಗೆ 2-3 ಕಾರು ಆರಾಮಾಗಿ ನಿಂತ್ಕೊಳ್ಳುವ ಹಾಗೆ ಪಾರ್ಕಿಂಗ್ ಲೇಔಟ್ ಇದೆ ನೋಡಿ. ಆರಾಮಾಗಿ 2-3 ಕಾರ್ನ ಪಾರ್ಕ್ ಮಾಡ್ಕೋಬೋದು. ಹಾಗೂ ತನ್ನದೇ ಆದಂಥ ಸ್ವಂತ ಬೋರ್ ಇದೆ ಸ್ನೇಹಿತರೆ. ಅದು 1150 ಅಡಿ ಡೆಪ್ತ್ ಹೋಗಿದೆ. ಹಾಗೆ 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ಮತ್ತು ಇಲ್ಲಿ ನಿಮಗೆ ಹೀಗೆ ಬಂದರೆ ನಿಮಗೆ ಈ ಸೈಡು ಕೂಡ ಗೇಟ್ನ ಕವರ್ ಮಾಡಿದ್ದಾರೆ MS ಇಂದ. ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದಕ್ಕೆ ಆ ಕಡೆ ಹೋಗೋದಕ್ಕೂ ಕೂಡ ಗೇಟ್ನ ಪ್ರೊವೈಡ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಈ ಸೈಡ್ ಅಂತ ಬಂದರೆ ನಿಮಗೆ ಮೀಟ್ರ್ ಬೋರ್ಡ್ ಇಲ್ಲೇ ಕೊಟ್ಟಿರ್ತಾರೆ. ಈ ಕಡೆಯೂ ಗೇಟ್ ಪ್ರೊವೈಡ್ ಮಾಡಿದ್ದಾರೆ, ಆ ಸೈಡು ಕೂಡ ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಮೀಟ್ರ್ ಬೋರ್ಡ್ನ ಇಲ್ಲಿ ಪ್ರೊವಿಷನ್ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ 2x4 ವೆಟ್ರ್ಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಮತ್ತು ನಿಮ್ಮದು ಯಾವುದೇ ರೀತಿಯ EV ವೆಹಿಕಲ್ಸ್ ಇತ್ತು ಅಂದರೆ ನಿಮಗೆ ಅಲ್ಲಲ್ಲಿ ಪಾಯಿಂಟ್ನ ಕೊಟ್ಟಿದ್ದಾರೆ, ನೀವು ಈಸಿಲಿ ಚಾರ್ಜಿಂಗ್ನ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ವಾಲ್ ಕ್ಲೈಂಟ್ ಅಂತ ಬಂದರೆ ನಿಮಗೆ 2x4 ವೆಟ್ರ್ಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇದು ಸೀಲಿಂಗ್ ಆಗಿರುತ್ತೆ. ಹಾಗೆ ಗೇಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಆಪೋಸಿಟ್ 1 BHK ಮನೆ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ನಿಮಗೆ ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಲೆಫ್ಟ್ ಸೈಡು ನಿಮಗೆ ಸ್ಟೇರ್ ಕೇಸ್ ಸಿಗುತ್ತೆ. ಸ್ಟೇರ್ ಕೇಸ್ ಪಕ್ಕದಲ್ಲಿ ನಿಮಗೆ ಲಿಫ್ಟ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದು ಲಿಫ್ಟ್ ಆಗಿರುತ್ತೆ. ಲಿಫ್ಟ್ ಎಲ್ಲ ವರ್ಕಿಂಗಲ್ಲಿದೆ. ಹಾಗೂ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಎಲ್ಲ ಮನೆಗಳಿಗೂ ಗ್ಯಾಸ್ ಪ್ರಾವಿಷನ್ನ ಇಲ್ಲೇ, ಸಿಲಿಂಡರ್ ಕನೆಕ್ಷನ್ನ ಇಲ್ಲೇ ಮಾಡಿ ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು. ಇದು ಸಿಲಿಂಡರ್ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಹಾಗೂ ಗೇಟ್ ಫ್ರಂಟ್ ಎಂಟ್ರಿ ಆದ ತಕ್ಷಣ ನಿಮಗೆ ರೈಟ್ ಸೈಡು ಈ ಪಿಲ್ಲರ್ ಏನು ಕಾಣಿಸ್ತಾ ಇದೆ, ಇಲ್ಲಿ ನಿಮಗೆ ಕಾವೇರಿ ಪ್ರಾವಿಷನ್ನ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ. ಸೊ ನಾನು ನಿಮ್ಗೆ ಹೇಳಿದಾಗೆ 1 BHK ಮನೆ 2 ಇದೆ, 2 BHK ಮನೆ 3 ಮನೆಗಳಿದೆ. ಇದು ರೆಂಟಲ್ ಇನ್ಕಮ್ ಮನೆ ಇದಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ 1 BHK ಮನೆ ಹೇಗಿದೆ, ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ.
ಇದು ಪಾರ್ಕಿಂಗಲ್ಲಿರುವಂಥ 1 BHK ಮನೆ ಆಗಿರುತ್ತೆ. ಎಂಟ್ರಿ ಆದ ತಕ್ಷಣ ನಿಮಗೆ ಹಾಲು ಈ ರೀತಿ ಕಾಣಿಸುತ್ತೆ ನೋಡಿ. ಡೋರ್ ಎಂಟ್ರಿ ಆದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ. ಹಾಗೆ ಟಿ ವಿ ಯೂನಿಟ್ ಆಪೋಸಿಟೇ ಸಿಗುತ್ತೆ. ಸೊ ವೆಂಟಿಲೇಷನ್ ಪರ್ಪಸ್ ಆಗಿ ನಿಮಗೆ ಡೋರ್ ಪಕ್ಕದಲ್ಲಿ ಹಾಗೆ ಟಿ ವಿ ಯೂನಿಟ್ ಪಕ್ಕದಲ್ಲಿ ನಿಮಗೆ ವಿಂಡೋನ ಬಿಟ್ಟಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಇದು ಸಿಂಪಲ್ ಆಗಿ ಒಂದು ಅಡುಗೆ ಮನೆನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ ಕೊಟ್ಟು ಮೇಲೆಲ್ಲ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಎಲ್ಲ ಆ್ಯಂಗಲ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ಲ ಆ್ಯಂಗಲಲ್ಲಿ ಸ್ಲ್ಯಾಬ್ ಕೊಟ್ಟು ನಿಮಗೆ ಸಿಂಕ್ಗೆಲ್ಲ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಚಿಕ್ಕದಾಗಿ ಚೊಕ್ಕದವಾಗಿರುವಂಥ ಒಂದು ಸಿಂಪಲ್ ಆಗಿ ಒಂದು ದೇವ್ರ ಮನೆಯೂ ಕೂಡ ಕಬೋರ್ಡ್ನ ರೀತಿ ಮಾಡಿಕೊಟ್ಟಿದ್ದಾರೆ. ಓಕೆನಾ. ಹಾಗೂ 1 BHK ರೂಮು ಈ ರೀತಿ ಇದೆ ಸ್ನೇಹಿತರೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್, ಹಾಗೂ ಅಟ್ಯಾಚ್ಡ್ ವಾಶ್ರೂಮು. ಫಿಟ್ಟಿಂಗ್ಸ್ ಎಲ್ಲ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ ಕೊಟ್ಟಿದ್ದಾರೆ. ಇದಿಷ್ಟು ಈ ಮನೆಯ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾದಲ್ಲೇ ಇರುವಂಥ 1 BHK ಮನೆ ಇದಾಗಿತ್ತು. ಇವಾಗ ನಾವು ಫಸ್ಟು, ಸೆಕೆಂಡು, ಥರ್ಡಲ್ಲಿರುವಂಥ 2 BHK ಮನೆ ಯಾವ್ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ಟೇರ್ ಕೇಸ್ ಅಂತ ಬಂದರೆ ನಿಮಗೆ ಆರಾಮಾಗಿ 3 ಅಡಿ ಸ್ಟೇರ್ ಕೇಸ್ಗೆ ಯೂಸ್ ಮಾಡಿದ್ದಾರೆ. ಹಾಗೆ SS ಜಿಂದಾಲ್ ಜೊತೆ ನಿಮಗೆ ರೈಲಿಂಗ್ಸ್ನ ಕೊಟ್ಟಿದ್ದಾರೆ. SS ಜಿಂದಾಲಲ್ಲಿ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಸ್ನೇಹಿತರೆ ನಿಮಗೆ ಎಂಟ್ರಿ ಲುಕ್ಕು ಈ ರೀತಿ ಇದೆ. ಸೊ ಎಂಟ್ರಿ ಲೆಫ್ಟ್ ಸೈಡಲ್ಲೇ ನಿಮಗೆ ಲಿಫ್ಟನ್ನು ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಯಾರೇ ಬಂದರೂ ನಿಮಗೆ ಲಿಫ್ಟು ಹೊರಗಡೆ ಬರುತ್ತೆ. ಬಿಕಾಸ್ ನೋಡ್ತಾ ಇರ್ಬೋದು, ಇದು ಲಿಫ್ಟು ಇಲ್ಲಿ ಬರುತ್ತೆ. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಆಗಿ MS ಇಂದ ಗೇಟ್ನ ಕವರ್ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಸೇಫ್ಟಿ ಇದೆ. ಸೊ MS ಇಂದ ಕಂಪ್ಲೀಟಾಗಿ ಡೋರ್ನ ಪ್ರೊವಿಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ, ಮನೆ ಮುಂದೆಗಡೆ ನಿಮಗೆ ಹೊರಾಂಗಣದಲ್ಲಿ ಸೇಫ್ಟಿ ಪರ್ಪಸ್ ಆಗಿ SS ಜಿಂದಾಲ್ ಜೊತೆ ಟಫ್ಲನ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ 3 mmದು. ನಾನು ಆವಾಗಲೇ ಹೇಳ್ದಂಗೆ ನೋಡಿ, ಸುತ್ತ ಬಿಲ್ಡಿಂಗ್ ಸುತ್ತ ನಿಮಗೆ ಫ್ರಂಟ್ ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ. ಈ ರೀತಿ ಕಾಣಿಸುತ್ತೆ ನೋಡಿ. ಮನೆ ಹೊರಾಂಗಣದಲ್ಲಿ ಸೀಲಿಂಗು ಈ ರೀತಿ ಇದೆ. ರೀತಿ ಕಾಣಿಸುತ್ತೆ. ಇವಾಗ ನಾನೇನು ತೋರಿಸೋದಕ್ಕೆ ಹೋಗಿದ್ದೀನಿ ಮನೆ, ಇದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ 3 ಮನೆಗಳು ಇರುತ್ತೆ ಸ್ನೇಹಿತರೆ. ಇವಾಗ ಏನು ನೋಡ್ತಾ ಇದ್ದೀರಾ, ಮನೆಯ ಹೊರಾಂಗಣದಲ್ಲಿ ಈ ಎಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಸೊ ಇದು ಮೇನ್ ಡೋರ್ ಬಂದು ನಿಮಗೆ ಟೀ ಕುಡ್ದಾಗಿರುತ್ತೆ. ಇದು ಈಸ್ಟ್ ಫೇಸಿಂಗ್ ಮನೆ ಆಗಿರುತ್ತೆ ಸ್ನೇಹಿತರೆ. ಕಂಪ್ಲೀಟಾಗಿ 2 BHK 3 ಮನೆಗಳು, 1 BHK 2 ಮನೆಗಳು ಪೂರ್ತಿ ನಿಮಗೆ ಈಸ್ಟ್ ಫೇಸಿಂಗ್ ಮೇನ್ ಗೇಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಸೊ ಎಲ್ಲ ಮನೆಗಳು ಕೂಡ ಟೀ ಕುಡ್ದೇ ಆಗಿರುತ್ತೆ. ಸೊ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಮನೆಯ ಲುಕ್ಕು ಈ ರೀತಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಡೋರ್ ಆಪೋಸಿಟೇ ನಿಮಗೆ TV ಯೂನಿಟ್ ಇದೆ ಸ್ನೇಹಿತರೆ. ಸೊ ವೆಂಟಿಲೇಷನ್ ಪರ್ಪಸ್ ಅಂತ ನೋಡ್ತಾ ಇರ್ಬೋದು, ನಿಮಗೆ ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಬರೋ ಥರ ವಿಂಡೋ ಬಿಟ್ಟಿದ್ದಾರೆ.
ಸೊ ಟಿ ವಿ ಯೂನಿಟಿಂದ ಅಂದರೆ ಈ ಕಡೆ ಒಂದು ವ್ಯೂ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ, ಫಾಲ್ ಸೀಲಿಂಗು ಹಾಗೂ ವಿಂಡೋ. ಇದು ಹಾಲ್ ಆಯಿತು. ಸೊ ಹಾಲ್ ಪಕ್ಕದಲ್ಲಿ ನಿಮಗೆ ಕಿಚನ್ನ ಕೊಟ್ಟಿದ್ದಾರೆ. ಬನ್ನಿ ಕಿಚನಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಕಿಚನ್ಗೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾ ಇರ್ಬೋದು, ಇದು ಕಿಚನ್ನು. ಹಾಗೆ ವಾಟರ್ ಪ್ಯೂರಿಫೈಯರ್ ಕನೆಕ್ಷನ್ಗೆ ಇಲ್ಲಿ ಪಾಯಿಂಟ್ ಬಿಟ್ಟಿದ್ದಾರೆ. ಹಾಗೂ ಕಬೋರ್ಡ್ ಇದೆ, ಸಿಂಕು, ವಾರ್ಡ್ರೋಬ್ಸು. ಸೊ ವೆಕೇಷನ್ ಥಿಂಗ್ಸ್ ಎಲ್ಲ ನೀವು ಮೇಲ್ಗಡೆ ಸ್ಟೋರ್ ಮಾಡ್ಕೋಬೋದು. ಹಾಗೂ ಕೆಳಗಡೆನೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಸ್ಟೋರ್ ಮಾಡ್ಕೋಬೋದು. ಮತ್ತು ನೀವೇನಾದರೂ ಫ್ಯೂಚರಲ್ಲಿ ಹಾಕ್ಸ್ಕೊತೀನಿ ಅಂತಂದರೆ ಹಾಕ್ಸ್ಕೋಬೋದು. ಚಿಮ್ನಿ ಏನಾದರೂ ಮಾಡಿಸ್ಕೊತೀನಿ ಅಂದರೆ ಫ್ಯೂಚರಲ್ಲಿ, ಸೊ ಚಿಮ್ನಿ ಕೂಡ ನೀವು ಹಾಕಿಸ್ಕೋಬೋದು. ಮತ್ತು ನಿಮಗಿಲ್ಲಿ ಇನ್ನೊಂದು ಚಿಕ್ಕದಾಗಿ ಒಂದು ಯುಟಿಲಿಟಿ ಏರಿಯಾನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಯುಟಿಲಿಟಿ ಏರಿಯಾ. ಯುಟಿಲಿಟಿ ಏರಿಯಾದಲ್ಲೂ ಕೂಡ ನಿಮಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ, ಬಿಕಾಸ್ MS ಇಂದ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಹಾಗೂ ನಿಮಗಲ್ಲಿ ಏನು ಕಾಣಿಸ್ತಾ ಇದೆ ಪಾಯಿಂಟು, ಇಲ್ಲಿ ನೀವು ರೆಫ್ರಿಜಿರೇಟರ್ನ ಇಟ್ಕೋಬೋದು. ಮತ್ತು ಆಪೋಸಿಟ್ ಏನು ಕಬೋರ್ಡ್ಸ್ ಕಾಣಿಸ್ತಾ ಇದೆ, ಇಲ್ಲಿ ನೀವು ಸ್ಟೋರೇಜ್ನ ಬೇಕಾದ್ರೆ ಮಾಡ್ಕೋಬೋದು. ಮತ್ತು ಕೆಳಗಡೆ ಕಾಣಿಸ್ತಾ ಇರುವಂಥದ್ರಲ್ಲಿ ನೀವು UPS ಪಾಯಿಂಟ್ ಬಿಟ್ಟಿದ್ದಾರೆ, UPSನ ನೀವು ಇಲ್ಲಿ ಕನೆಕ್ಷನ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ಆಪೋಸಿಟ್ ಏನು ಕಾಣಿಸ್ತಾ ಇದೆ, ಇಲ್ಲಿ ಅಡುಗೆಗೆ ಸಂಬಂಧಪಟ್ಟಂಥ ಥಿಂಗ್ಸ್ಗಳನ್ನೂ ಕೂಡ ಸ್ಟೋರ್ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಕಿಚನ್ ಯಾವ್ಯಾವ ರೀತಿ ಇತ್ತು, ಹೇಗಿತ್ತು ಅಂತೆಲ್ಲ. ಸೊ ಅಲ್ಲೂ ಕೂಡ ಬೇಕಾದ್ರೆ ನೀವೇನಾದರೂ ಇಟ್ಕೋಬೋದು, ಬಿಕಾಸ್ ಅಲ್ಲೂ ಕೂಡ ಎಲೆಕ್ಟ್ರಿಕಲ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಸೊ ಕಿಚನ್ ಆದ ತಕ್ಷಣ ನಮಗೆ ನಾರ್ತ್ ಫೇಸಿಂಗ್ ಇರುವಂಥ ಒಂದು ದೇವ್ರ ಮನೆ ಕಾಣಿಸಿಗುತ್ತೆ. ನೋಡೋಣ ಬನ್ನಿ ದೇವ್ರ ಮನೆ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ, ಇದು ದೇವ್ರ ಮನೆಯ ಡೋರ್ನ ಲುಕ್ ಆಗಿರುತ್ತೆ. ನೋಡಿ, ಇದು ದೇವ್ರ ಮನೆಯ ಒಂದು ಲುಕ್ ಆಗಿರುತ್ತೆ. ಸೊ ಡೋರ್ ಓಪನ್ ಮಾಡಿದ್ರೆ ತುಂಬ ಲುಕ್ ಚೆನ್ನಾಗಿದೆ. ಇದು ಪೂಜಾ ಮನೆ. ಇದು ದೇವ್ರ ಮನೆಯ ಒಂದು ನೋಟ ಇದಾಗಿತ್ತು ಸ್ನೇಹಿತರೆ. ಹಾಗಾದರೆ 2 ರೂಮ್ ಅಂತ ಹೇಳಿದ್ನಲ್ಲ, ಬನ್ನಿ ಅದನ್ನು ರೂಮ್ಗಳನ್ನ ನೋಡ್ಕೊಬರೋಣ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ದೇವ್ರ ಮನೆ ಆದ ತಕ್ಷಣ ನಿಮಗೆ 2 ರೂಮ್ಗಳನ್ನ 2 ಡೋರ್ಗಳು ಆಪೋಸಿಟಲ್ಲೇ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು ಮಾಸ್ಟರ್ ಬೆಡ್ರೂಮು, ರೈಟ್ ಸೈಡ್ ಇರ್ತಕ್ಕಂಥದ್ದು ಚಿಲ್ಡ್ರನ್ಸ್ ಬೆಡ್ರೂಮು. ಇವಾಗ ನಾವು ಫಸ್ಟು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಲುಕ್ಕು ಈ ರೀತಿ ಇದೆ. ಮೀನ್ಸ್ ಕಬೋರ್ಡ್ಸ್ ಆ್ಯಂಡ್ ವಾರ್ಡ್ರೋಬು, ಅದ್ರ ಪಕ್ಕದಲ್ಲಿ ವೆಂಟಿಲೇಷನ್ನು, ಮತ್ತು ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೂ ಫಾಲ್ ಸೀಲಿಂಗು. ಹಾಗೆ ವೆಂಟಿಲೇಷನ್ಗೆ ಈ ಕಡೆಯೂ ಕೂಡ ವಿಂಡೋ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಇರತಕ್ಕಂಥ ಅಟ್ಯಾಚ್ಡ್ ವಾಶ್ರೂಮ್ ನೋಡೋಕ್ಕಿಂತ ಮುಂಚೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ವೆಕೇಷನ್ ಥಿಂಗ್ಸ್ನೆಲ್ಲ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು.
ಹಾಗೂ ವಾಶ್ರೂಮ್ ಅಂತ ಬಂದರೆ ವಾಶ್ರೂಮ್ ಎಂಟ್ರಿ ಆದ ತಕ್ಷಣ ಈ ರೀತಿ ಇದೆ. ಸೊ ಇಲ್ಲೂ ಕೂಡ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ. ಹಾಗೂ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಅಲ್ಲಿ ನಿಮಗೆ ಎಕ್ಸಸ್ ಫ್ಯಾನ್ ಕಟ್ಟಿಂಗ್ ಆಗಿದೆ ಆಲ್ರೆಡಿ. ಬೇಕಾದ್ರೆ ನೀವು ಎಕ್ಸಸ್ ಫ್ಯಾನ್ನ ಹಾಕಿಸ್ಕೋಬೋದು. ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ಸ್ನೇಹಿತರೆ, ನಾನು ಅದನ್ನು ಹೇಳ್ತೀನಿ ಕೊನೆಯಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ ಆಗಿತ್ತು. ಇವಾಗ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗ್ತಿದ್ದಂಗೆ ನೋಡಿ, ಇಲ್ಲೂ ಕೂಡ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಸೀಲಿಂಗು, ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್, ಹಾಗೆ ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ, ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಅಟ್ಯಾಚ್ಡ್ ವಾಶ್ರೂಮ್. ನೋಡಿದ್ರಲ್ಲ ಸ್ನೇಹಿತರೆ, 2 BHK ಮನೆ ಯಾವ ರೀತಿ ಇದೆ, ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು 2 BHK ಅಂದರೆ ಕಂಪ್ಲೀಟಾಗಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರುನಲ್ಲಿರ್ತಕ್ಕಂಥ 2 BHK ಮನೆ ಇಲ್ಲಿ ಯಾವ ರೀತಿ ಇದೆ ಇದೇ ರೀತಿ ಆ್ಯಸ್ ಇಟ್ ಈಸ್ ಸೇಮ್ ಇದೆ. ಯಾವುದೇ ರೀತಿಯ ಚೇಂಜಸ್ ಇಲ್ಲ ಸ್ನೇಹಿತರೆ. ಎಲ್ಲ ಪಿನ್ ಟು ಪಿನ್ ಕಂಪ್ಲೀಟಾಗಿ ಒಂದೇ ರೀತಿ ಇರ್ತಕ್ಕಂಥ ಮನೆಗಳಿವು 2 BHK. ಸೊ ಇವಾಗ 1 BHK ಒಂದು ಮನೆ ನೋಡಿದ್ದಾಯಿತು. 2 BHK ಇದೇ ರೀತಿ ಇರುವಂಥ ಇನ್ನೂ 2 ಮನೆಗಳಿದೆ, ನಾನು ಕೊನೆಯಲ್ಲಿ ತೋರಿಸ್ತೀನಿ. ಸೊ ಇವಾಗ ನಾವು ಇನ್ನೂ 1 BHK ಇರ್ತಕ್ಕಂಥ ಅಂದರೆ ಟೆರೆಸಲ್ಲಿ ಇನ್ನೂ 1 BHK ಮನೆ ಇದೆ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ನಿಮಗೆ ಅಲ್ಲಲ್ಲಿ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಿಮಗೆ ಈ ರೀತಿ ಗ್ಲಾಸಲ್ಲಿ ಇದು ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಬೆಳಕು ಬರಲಿ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇವಾಗ ನಾವು 3rd ಫ್ಲೋರ್ ಟು ಟೆರೆಸ್ಗೆ ಹೋಗ್ಬೇಕಾದ್ರೆ ಸಿಗ್ತಕ್ಕಂಥ ಸ್ಟೇರ್ ಕೇಸ್ ಇದು. ಟೆರೆಸ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ಲುಕ್ ಈ ರೀತಿ ಬರುತ್ತೆ. ಇದು ಕೂಡ 1 BHK ಮನೆ ಆಗಿರುತ್ತೆ. ಬನ್ನಿ ಫಸ್ಟು 1 BHK ಮನೆ ನೋಡ್ಕೊಬರೋಣ, ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ. ಸೊ ಇದು 1 BHK ಟೆರೆಸಲ್ಲಿರುವಂಥ 1 BHK ಮನೆ ಆಗಿರುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಲುಕ್ಕು ಇದೆ. ಸ್ನೇಹಿತರೆ, ಗ್ರೌಂಡ್ ಫ್ಲೋರಲ್ಲಿ ನಾವೇನು ನೋಡಿದ್ವಿ ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಯಾವುದೇ ರೀತಿಯ ಚೇಂಜಸ್ ಇಲ್ಲ. ನಾನು ಅಂದ್ಕೊಂಡೆ ಚೇಂಜಸ್ ಇದೆ ಅಂತ, ಬಟ್ ಚೇಂಜಸ್ ಇಲ್ಲ. 1 BHK 2 ಮನೆಗಳು ಕೂಡ ಒಂದೇ ರೀತಿ ಇದೆ. ನೋಡಿ, ಡೋರ್ ಪಕ್ಕದಲ್ಲಿ ನಿಮಗೆ ಟಿ ವಿ ಯೂನಿಟ್ ಪಕ್ಕದಲ್ಲಿ ನಿಮಗೆ ಹಾಗೆ ಕಿಚನ್ ಬ್ಯಾಕ್ ಸೈಡು ನಿಮಗೆ 1 ರೂಮು, ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಅದು. ಮತ್ತು ಚಿಕ್ಕದಾಗಿರುವಂಥ ಒಂದು ಪೂಜಾ ವುಡನಲ್ಲಿ ನಿಮಗೆ ಪೂಜಾ ರೂಮ್ ಥರ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, 1 BHK ಮನೆ 2, 2 BHK ಮನೆ 3 ಇರ್ತಕ್ಕಂಥ ಈ ಬಿಲ್ಡಿಂಗು ಟೆರೆಸ್ ಮೇಲೆ ನಿಮಗೆ ಲಿಫ್ಟ್ ಮೇಂಟೆನೆನ್ಸು ರೂಮ್ ಇದಾಗಿದೆ. ಅದ್ರ ಪಕ್ಕದಲ್ಲೂ ಕೂಡ ಬೇಕಾದರೆ ನೀವು ವಾಷಿಂಗ್ ಮಿಷಿನ್ ಇಡೋದಕ್ಕೂ ಕೂಡ ಜಾಗ ಇದೆ. ಇಲ್ಲಾಂದರೆ ನೀವು ಮ್ಯಾನ್ಯುಯಲಿ ಬಟ್ಟೆನ ವಾಶ್ ಮಾಡ್ತೀನಿ ಅಂತಂದರೂ ಕೂಡ ಮಾಡ್ಕೋಬೋದು. ಆ ರೀತಿ 2 in 1 ಮಾಡಿಕೊಟ್ಟಿದ್ದಾರೆ. ಹಾಗೂ ಟೆರೆಸ್ಸಿಂದ ಮೇಲೆ ಅಂದರೆ ಟ್ಯಾಂಕ್ ಎಲ್ಲಿಟ್ಟಿದ್ದಾರೆ ಅಲ್ಲಿ ನೋಡೋದಾದರೆ ಬನ್ನಿ ಮೇಲೆ ಹೋಗಿ ನೋಡ್ಕೊಬರೋಣ. ನೋಡಿ, ಮೇಲೆ ಫುಲ್ ಟಾಪಿಗೆ ಬಂದರೆ ನಾವು ಈ ರೀತಿ ಕಾಣಿಸುತ್ತೆ. ಇಲ್ಲಿ 1500 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ನಿಮಗೆ 3000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ ಇದಾಯಿತು. ಸ್ನೇಹಿತರೆ, ಈ ಮನೆಯ ಮಾಹಿತಿ ಇದಿಷ್ಟು. ಸೊ ಇದು ಲೊಕೇಟ್ ಆಗಿರುವಂಥ ಜಾಗ ಹೇಳೋದಾದರೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಇದು ಕೋಡಿಪಾಳ್ಯ ವಿನಾಯಕ ಲೇಔಟು. ಎಕ್ಸಾಕ್ಟಾಗಿ ಇದು ನಿಮಗೆ ಎಲ್ಲಿ ಬರುತ್ತೆ ಗೊತ್ತಾ?
ಸೊ ಎಕ್ಸಾಕ್ಟಾಗಿ ನಿಮಗೆ ಕೋಡಿಪಾಳ್ಯ ಸರ್ಕಲಿಂದನೂ ಬರ್ಬೋದು, ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಕಾಣಿಸ್ತಿದ್ದ ನೈಸ್ ರಸ್ತೆ ಸಿಗುತ್ತೆ. ಇಲ್ಲಿ ಆ ನೈಸ್ ರಸ್ತೆನೂ ತುಂಬ ಹತ್ರದಲ್ಲಿದೆ, ಅಲ್ಲಿಂದನೂ ಕೂಡ ಇಲ್ಲಿಗೆ ಬರ್ಬೋದು. ಮತ್ತು ಇದು ಡೆವಲಪ್ಡ್ ಏರಿಯಾ ಆಗಿದೆ ಸ್ನೇಹಿತರೆ. ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮಗೆ ಡಾಕ್ಯುಮೆಂಟ್ ಅಂತ ಬಂದರೆ ನಿಮಗೆ BBMP ಎ ಖಾತೆ ಆಗಿರುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇರ್ಬೋದು ಬಿಲ್ಡಿಂಗ್ ಸುತ್ತಮುತ್ತ ಹೇಗಿದೆ ಅಂತಂದ್ಬಿಟ್ಟು. ಹಾಗೂ ಈ ಬಿಲ್ಡಿಂಗಲ್ಲಿ ಪೆಂಡಿಂಗ್ ಇರುವಂಥದ್ದು ಏನೇನು ಅಂತಂದರೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಹಾಗೂ 1 ಕೋಟು ಪೇಂಟ್ ಪೆಂಡಿಂಗ್ ಇದೆ ಸ್ನೇಹಿತರೆ. ಸೊ ಇದಷ್ಟೇ. ಹಾಗೂ ಈ ಬಿಲ್ಡಿಂಗ್ನ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 3,30,00,000 ಆಗಿರುತ್ತೆ, ಸ್ಲೈಟ್ಲಿ ನೆಗೋಷಿಯೇಬಲ್ಲು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.